ನೋಡು ಭೂಮಿ, ಇವತ್ತು ನಮ್ಮ ಭವ್ಯನ್ಗೆ ಹೇಳ್ತಾ ಇದ್ಲ ಅವಳು, ಆ ರಂಜಿ ಇವತ್ತು ಅವ್ರ ತಂಗಿನೇ ಯಾವನ ಜೊತೆಗನೋ ಓಡೋಗ್ಬಿಟ್ಟಿದ್ದಾಳಂತೆ. ಅದಕ್ಕೇ ಇವಾಗ ನನಗೆ ಯಾರೋ ಹೇಳಿದ್ರು ವಿಷಯನ. ಇವಾಗ ಸ್ವಲ್ಪ ಅವಳಿಗೆ ಜಂಬ ಕಡಿಮೆ ಆಗಿದೆ ಅನಿಸುತ್ತೆ. ಹೌದೇನು? ಹೋಗೋಳಂತ? ಅವಳು ನೋಡಿದ್ರೆ ಗೊತ್ತಾಗ್ತಿತ್ತು ಬಿಡು. ಯಾವಾಗಲೂ ಫೋನ್ ಇಟ್ಕೊಂಡು ಕಿವಿಗೆ ಮಾತಾಡ್ತಾ ಅಲ್ಲೂ ಇಲ್ಲೂ ಸುತ್ತರಿ ಅವಳು. ನನಗೆ ಗೊತ್ತಾಯಿತು. ಅವಳು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನೋಡೆ ಅಂದ್ಕೊಂಡೆ. ಇವಳೇನಿರೋ ಅಂತವಳಲ್ಲ, ಇವಳು ಯಾವತ್ತಿದ್ರು ಪರಾರಿನೇ ಅಂದ್ಕೊಂಡೆ. ಹಂಗೆ ಆಯಿತು. ಅಲ್ಲ, ನಮ್ಮ ಮನೆಯಾಗಿದ್ದಾಗ ಹೆಂಗೆ ಹೇಳೋಳು ನಮ್ಮ ಭವ್ಯನಿಗೆ, ಅಯ್ಯೋ ಇವಳು ಮತ್ತೆ ಯಾರ ಜೊತೆನಾದರೂ ಓಡೋದ್ರೆ ಏನು ಮಾಡ್ತೀರಾ ಅಂತೇಳಿ. ಈಗ ಕೇಳಂದು ಸುಮ್ಕಿರು. ಅಲ್ಲ, ಈಗ ನಿನ್ನ ತಂಗಿನೇ ಓಡೋದ್ಲಲ್ಲೇ, ನನ್ನ ತಂಗಿಗೆ ಹೇಳ್ತಿದ್ದಲ್ಲ, ಈಗ ಹೇಳಿ ನಿನ್ನ ತಂಗಿ ಓಡೋದ್ಲಲ್ಲ, ಈಗ ಮಾತಾಡು ಅಂತನ್ನು. ಏನನ್ನ ಜಗಳಕ್ಕೆ ಬಂದಾಗ ಸರಿಯಾಗಿ ಮಾತಾಡ್ತೀನಿ. ಮಾತಿನ ಸಂದರ್ಭ ಬರಲಿ, ಮಾತಾಡ್ತೀನಿ. ಮತ್ತೆ ಅಂದವ್ರಿಗೆ ಅಂದು ತೋರಿಸ್ಬೇಕು, ತಿರುಗಿ ಸಂದು ಬಿಡಬೇಕು, ಮತ್ತೆ ಇನ್ನೊಂದು ಮಾತಾಡಲ್ಲ. ಇವಾಗ ಅವಳು ಮಾತಾಡಲಿ ನಿನ್ನ ಎದುರುಗಡೆ ನಿಂತ್ಕೊಂಡು, ನಿನ್ನ ಎದುರುಗಡೆ ಮಾತಾಡಿದರೆ ಅವಳಿಗೆ ಚೆನ್ನಾಗಿ ಉಗುಳ್ಬೋದು. ಮಾತಾಡಬೇಕು, ನೀನು ಚೆನ್ನಾಗಿ ಅಂದ್ಬಿಡ್ಬೇಕು ಅವಳನ್ನ. ಮತ್ತೆ ಇನ್ನೊಂದು ದಿವಸ ಯಾರನ್ನೂ ಮುಂಚಿತವಾಗಿ ಹಂಗೆ ಹೇಳ್ಬಾರ್ದು ಅಂಬೋದು ಗೊತ್ತಾಗಬೇಕು. ಯಾರಿಗಾದ್ರೂ ಮುಂಚಿತವಾಗಿ ನಾನು ಹಿಂಗೆ ಹೀಯಾಳ್ಸೋದು, ಹಿಂಗೆ ಅನ್ನೋದು ಇಂಥವೆಲ್ಲ ಮಾಡಿದ್ರೆ ಅದು ನನಗೆ ಹಿಂಗೆ ಆಗುತ್ತೆ ಅನ್ನೋದು ಅವಳಿಗೆ ಪರಿಜ್ಞಾನ ಇರುತ್ತೆ. ನಾನು ಹಿಂಗೆ ಮಾತಾಡಬಾರ್ದು, ನೋಡು ನನಗೆ ಅದು ತಿರುಗಿ ಮತ್ತು ನಾನು ಮಾತಾಡಿದ್ದು ನನಗೆ ಆಯಿತು, ನನಗೆ ಅದು ಅನುಭವಿಸೋ ಅಂಥ ಪರಿಸ್ಥಿತಿ ಬಂತು ನನಗೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ತಡಿ, ರಮ್ಮಂತೆಗೆ ಫೋನ್ನ ಮಾತಾಡೋಳು. ನಾನು ಬಿಡತ್ತ ಪಾತ್ರೆ ಸಾಮಾನಿಂದ ಯಾವ ಲೆಕ್ಕ ಅಂತೇಳಿ ಸುಮ್ಮನಾದೆ. ಅಮ್ಮ ಭಾಗ ಓದ್ವಿ ಕಣಮ್ಮ, ಪಾತ್ರೆ ಸಾಮಾನುಗಳನ್ನೆಲ್ಲ ನಾಲ್ಕು ಕಟ್ಟಿ ಅಟ್ಟದ ಮೇಲೆ ಇಕ್ಕಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನಾನು ಬಿಡತ್ತ ಪಾತ್ರೆ ಸಾಮಾನಿಂದೆಲ್ಲ ಯಾವುದತ್ತ ಅಂತೇಳಿ ಸುಮ್ಮನಾದೆ. ಬಿಡತ್ತ ಇವಾಗ ಭಾಗ ಹೋದ್ರೇನಪ್ಪ, ಹಂಗಾರೆ ಎಲ್ಲಾದ್ರಾಗ ಸಣ್ಣ ಭಾಗ ಸಿಕ್ತು. ನನ್ನ ಮಗಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಯಾಕಂದರೆ ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ. ಅದಕ್ಕೆ ಅವಳನ್ನ ಎತ್ಕೊಳ್ಳೋಕ್ಕೆ ಯಾರೂ ಇಲ್ಲ. ನಾನು ಹಿಂಗೆ ಆಟ ಆಡಿಸ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅವಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಏನೋ ಗೊತ್ತಾಗಲ್ಲ, ಅರ್ಥ ಆಗಲ್ಲ ಅಂತೀರ. ಒಬ್ಬೊಬ್ಬರು ನಿಮ್ಮ ಮಗಳು ತುಂಬಾ ಗಲಾಟೆ ಮಾಡ್ತಾಳೆ, ನಮಗೆ ತುಂಬ ಇಷ್ಟ ಆಗ್ತೈತೆ, ತುಂಬ ನಮಗೆ ಕೇಳೋಕ್ಕೆ ಖುಷಿ ಆಗುತ್ತೆ ಅಂತ ತುಂಬ ಒಬ್ಬೊಬ್ರು ಹೇಳ್ತೀರಾ. ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಒಬ್ಬೊಬ್ರೇನೋ ನಮಗೆ ತುಂಬ ಇಷ್ಟ ಅನ್ನೋ ಥರ ಕಮೆಂಟ್ ಮಾಡ್ತೀರಾ. ನಿಮ್ಮ ಮಗಳು ವಾಯ್ಸ್ ಕೇಳಿದ್ರೇ ಚಂದ, ಮಗಳು ವಾಯ್ಸ್ ಅಂದರೆ ತುಂಬ ಚೆನ್ನಾಗೈತೆ ವಾಯ್ಸು ಅಂತೇಳಿ ಕಮೆಂಟ್ ಮಾಡ್ತೀರಾ. ಆದರೆ ಈ ಒಬ್ಬೊಬ್ಬರು ಕೇಳೋಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಅಂತೀರಾ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಸಾರಿ. ಇವಾಗ ಲಕ್ಷ್ಮಕ್ಕ ಹೊಲ್ದಾಗೆ ಮೇಲಿಂದ ಅವನಿಗೆ, ಕೆಳಗೆ ನನಗೆ, ಕೆಳಗಡೆ ಹೊಲ ಬರುತ್ತಲ್ಲ ಅದು ನನಗೆ. ಇವಾಗ ಮನೆಯಾಗೆ ಇವಾಗಿರೋದು ಅವನಿಗೆ, ಈ ಕಡೆ ಪಕ್ಕದಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಪೋಷನ್ ಐತಲ್ಲ ಅದು ನನಗೆ. ಅಲ್ಲಿಗೆ ಗೋಡೆ ಇಕ್ಕಿಸ್ಬಿಟ್ಟು ನಾನು ಅದಕ್ಕೆ ಸುಮ್ಮನೆ ಯಾರಿಗಾನ ಬಾಡಿಗೆ ಕೊಡೋಣ ಅಂತ ಇದ್ದೀನಿ, ಅಲ್ಲಿಗೆ ಹೋಗೋದೇ ಬೇಡ ಅಂತ. ಯಪ್ಪ ಅಲ್ಲಿಗೆ ಹೋಗೋಣ, ಅಲ್ಲೇ ಇರೋಣ ನಮ್ಮ ಮನೆಯಾಗೇನೆ ಅಂತ ಅದಕ್ಕೆ ಬೇಡಪ್ಪ. ಅಕ್ಕಪಕ್ಕದಾಗಿದ್ದ ಮೇಲೆ ಸಮಸ್ಯೆಗಳು, ಅಕ್ಕಪಕ್ಕದಾಗಿದ್ದ ಮೇಲೆ ಜಗಳಗಳು, ಅದಕ್ಕೆ ಬೇಡ, ಅಕ್ಕಪಕ್ಕದಾಗಿರೋದೇ ಬೇಡ. ಅಲ್ಲಿ ಬಾಡಿಗೆ ಇಟ್ಬಿಟ್ಟು ಯಾರಿಗಾನ ಬಾಡಿಗೆ ತಗೊಂಬರ್ಗೆ ಬಾಡಿಗೆ ಕೊಡು, ಇಲ್ಲಾಂದರೆ ಹಂಗೆ ಇರಲಿ ಹೇಳು. ನಾನಂತೂ ಅಲ್ಲಿಗೆ ಮಾತ್ರ ಹೋಗಲ್ಲಪ್ಪ. ಯಾಕೆ ಎದಾಗ ಬೈನಾಗ ಅವಳ ಹತ್ರ ಯಾರು ಜಗಳ ಮಾಡ್ತಾರೆ ಹೇಳು ಲಕ್ಷ್ಮಕ್ಕ? ಅದಕ್ಕೇ ನಾನು ಮಾತ್ರ ಹೋಗಲ್ಲ ಅಂತ ಹೇಳಿದೆ. ನಾನು ಮಾತ್ರ ಅಲ್ಲಿಗೆ ಮಾತ್ರ ಹೋಗಲ್ಲ ಅಂತ ಹೇಳಿದ್ದೀನಿ. ಅದು ಸರಿ, ನೀನು ಅಲ್ಲಿಗೆ ಹೋಗೋದು ಬೇಡ. ಯಾಕೆ ಬೇಕು ಸುಮ್ಮನೆ ಒಟ್ಟು ಜಗಳ? ಅಕ್ಕಪಕ್ಕದಾಗ ಇದ್ಬಿಟ್ರೆ ಜಗಳ, ದೂರ ಇದ್ದರೆ ಯಾವುದೇ ಇರಲ್ಲ. ಅದಕ್ಕಾಗಿನ ಹೋಗ್ಬೇಡ್ರಿ ಅಲ್ಲಿಗೆ. ಇವಾಗ ನೀನು ಹೊಲ್ದಾಗೇನೋ ಭಾಗ ತಗೊಂಡಿದ್ಯಾ ನಿಜ. ಇವಾಗ ನೀನು ಕೆಳಕ್ಕೆ ಹೋಗೋಕೆ ದಾರಿ ನೀನು ಬಿಡಿಸ್ಕೋಬೇಕು. ಹತ್ತಡಿ ಜಾಗನ ಬಿಡಿಸ್ಕೋಬೇಕು. ಸೀದಾ ನಿಮ್ಮ ಹೊಲ್ತಕ್ಕನ ಯಾತೈಗ. ಇವಾಗ ನೀನು ಏನಾನ ಮುಂದೆ ಏನಾನ ಮಾಡ್ತೀಯ ಅಂತ ಅನ್ಕ, ಏನಾನ ಈಗ ಬೋರ್ ಹಾಕಿಸ್ತೀಯ, ಬೋರಿಂಗ್ ಗಾಡಿ ಬರುತ್ತೆ ಅನ್ಕ, ಹತ್ತಡಿ ನೀನು ರೋಡ್ ಬಿಡಿಸ್ಕೋಬೇಕು ನೀನು ಹೊಲ್ತಕ್ಕೆ ಹೋಗೋಕ್ಕೆ. ಅಲ್ಲಿ ಇನ್ನೂ ಹೆಸ್ರು ಮಾಡಿಸ್ಕೊಂಡಿಲ್ವಲ್ಲ, ನಿಮ್ಮ ಅಮ್ಮನ ಹೆಸ್ರಿಗೆ ಐತಲ್ಲ? ಇಲ್ಲ, ಮಾಡಿಸ್ಕೊಂಡಿಲ್ಲ ಕಣ್ ಲಕ್ಷ್ಮಕ್ಕಯ್ಯ. ಇನ್ನೂ ಅದೇ ಎಲ್ಲ ಕೊಟ್ಟು ಬರಬೇಕು. ಆಧಾರ್ ಕಾರ್ಡ್ ಎಲ್ಲ ತಗೊಂಬಂದೋಗಿ ಕೊಟ್ಟು ಬರೋಣ ಕಣ ಅಂತ ಹೇಳಿ ಹೇಳ್ದ ಅಣ್ಣಯ್ಯ. ಅದಕ್ಕೇ ಹೋಗಿ ತಗೊಂಡೋಗಿ ಕೊಟ್ಟು ಬರಬೇಕು. ಅದು ಕರೆಕ್ಟ್ ಅಲ್ವೇ? ನೀನು ಹೇಳ್ತಾ ಇರೋದು ಸರಿನೇ. ನಾವು ಅದನ್ನು ಮರ್ತೇ ಬಿಟ್ಟಿದ್ವಿ. ಮತ್ತು ಇವಾಗ ಏನೋ ಚೆನ್ನಾಗಿದ್ದಾಗ ಏನೋ ಅನ್ಸಲ್ಲ, ಮುಂದೆ ಆಮೇಲೆ ಜಗಳ ಬಂದಾಗ ಅಣ್ಣ ತಮ್ಮಂದ್ರಿಗೆ ಬಿಡಲ್ಲ ದಾರಿ. ಅದು ಸರಿನೇ. ಅದೇ ಮತ್ತೆ ಇವಾಗ ಹೇಳ್ತಾ ಇರೋದು ಸರಿಯಾಗೈತೆ. ಈಗ ಅದು ಬಿಡಿಸ್ಕೊಂಬ್ಲೇಬೇಕು. ಇವಾಗ ಇಂಥ ಸಮಸ್ಯೆಗಳು ಆಗಿರವ ಯೋಸೋಸ್ ನೋಡಿದೀವಿ. ಅದಕ್ಕೇನೆ ನೀನು ಕೆಳಕ್ಕೆ ಹೋಗಕ್ಕೆ ದಾರಿ ಬಿಡಿಸ್ಕೊಂಬ್ಲೇಬೇಕು ಕಣಪ್ಪ. ಅದು ಬರಲೇ ಇಲ್ಲ ನನ್ನ ತಲೆಯಕ್ಕೆ. ಯಪ್ಪ, ನಾವು ಹೆಸ್ರು ಮಾಡಿಸ್ಕೋಬೇಕಾರೆ ಹಂಗೆ ಮಾಡಿಸ್ಕೊಂಡಿದ್ದಿದ್ರೆ ಏನು ಪಾಡು?
ಬಿಡಿಸ್ಕೋಬೇಕು ಒತ್ತಡಿ ಜಾಗನ ಅದ್ರಾಗ ಬರ್ಸು. ಪತ್ರದಾಗೂ ಬರ್ಸ್ಬೇಕು, ಪತ್ರದಾಗೂ ಇರಬೇಕು. ಈಗ ಸ್ಕೆಚ್ ಮಾಡ್ಬೇಕಲ್ಲ, ಸ್ಕೆಚ್ ಮಾಡ್ತಾರೆ, ಸರ್ವಿಸ್ ಸ್ಕೆಚ್ ಮಾಡಕ್ ಬರ್ತಾರೆ. ಅದನ್ನ ಬಂದಾಗ್ಲೂ ಮಾಡಿಸೋ ಒತ್ತಡಿ ರೋಡು ಬೇಕೇ ಬೇಕು ಅಂತ ಹೇಳಿ ಬರೆಸ್ಕೋಬೇಕು. ಮತ್ತೆ ಕೆಳಕ್ಕೆ ಹೋಗಕ್ಕೆ ಹೆಂಗೆ ಹೋಗ್ಬೇಕು ನಾನು? ನಾಳೆ ಹೊತ್ತು ನಾನು ಯಾತನ ಗೊಬ್ಬರ ಗೋಡು ತರಬೇಕು, ಬೋರ್ ಯಾತನ ಹಾಕಿಸ್ಬೇಕು, ಯಾತನ ಏರ್ಕೊಂಡು ಹೋಗ್ಬೇಕು, ತರಬೇಕು, ಮಾಡಬೇಕು, ಹೊಲ ಐತೆ ಮೇಲೆ ಬೇಕೇ ಬೇಕು ಅಂತ ಹೇಳಿ ಒತ್ತಡಿ ರೋಡು ಅಂತೇಳಿ ಅದ್ರ ಬರೆಸ್ಬೇಕು. ಬರ್ಸಿರ ಆಮೇಲೆ ಯಾವಳು ಕೆಮ್ಮಂಗಿರಲ್ಲ. ಮತ್ತೆ ಸಮಸ್ಯೆ ಮಾಡ್ಕೊಬೇಡ್ರಿ ನೋಡು. ಅದನ್ನ ಸಮಸ್ಯೆ ಮಾಡ್ಕೊಂಡ್ರೆ ತಿರ್ಗಾ ಏನಕ್ಕೂ ಪ್ರಯೋಜನ ಇಲ್ದಂಗೆ ಆಗುತ್ತೆ. ಎಷ್ಟು ಹೊಲ ಇದ್ರೂ ಏನು ಪ್ರಯೋಜನ ಇಲ್ದಂಗೆ ಆಗುತ್ತೆ. ಅದೇ ಅವ್ರಿಗೆ ದೊಡ್ಡವ್ರಿಗೆ ಮ್ಯಾಲಿಂದನೇ ಕೊಡ್ಬೇಕು ಅಂತ ಹೇಳಿರು. ದೊಡ್ಡವ್ರಿಗೆ ನೀವು ಮ್ಯಾಲಿಂದಲೇ ಕೊಡೋದು, ನಮಗೆ ಬೇಕು ಅಂತ ಕೇಳೋಕ್ಕಾಗಲ್ಲಕ್ಕ. ಅವ್ರು ಹೆಂಗೆ ಹೇಳಿದ್ರೆ ನಾವು ಹಂಗೆ ಅನುಸರಿಸ್ಕೊಂಡು ತಗೊಂಡ್ವಿ. ಇನ್ನೇನು ಮಾಡೋಣ ಅಂತ ಹೇಳಿ ಯಾವ್ದ್ರಾಗ ಏನು ಮೋಸ ಆಗಲಿಲ್ಲ. ಪಾತ್ರ ಸಾಮಾನಾಗ ಒಂದು ಇದು ಮಾಡಿರು ಬಿಡತ್ತ, ಪಾತ್ರ ಸಾಮಾನಾಗೆಲ್ಲ ಏನು ಅಂತೇಳಿ ನಾನು ಸುಮ್ಮನೆ ಅದೇ. ಯಾವ್ದ್ರಾಗೂ ಮತ್ತೆ ಇದು ಮಾಡಲಿಲ್ಲ. ಮನೆಯಾಗಾಗ್ಲಿ ಎಲ್ಲನೂ ಈ ಕಡೆ ತಕೊಳ್ರಿ ನೀವು ಅಂತ ಅಲ್ಲಿಗೆ ಗಾಡಿ ಕೇಳ್ರಿ ಅಂತು. ಇವಾಗ ನಮಗೆ ಒಂದು ಸ್ವಲ್ಪ ದೊಡ್ಡದಾಗಿ ಬಂದೈತಿ ಅಂತ ಹೇಳ್ಬೋದು ಬೇಕಾರೆ ಮನೇನ. ಹೆಂಗೋ ಸ್ವಲ್ಪ ಪರವಾಗಿಲ್ಲ. ಕಣಪ್ಪು ಅದನ್ನು ಬರೆಸ್ಕೇಳ್ರಿ ಹೇಳಿ ಅಂದರೆ ನೀವು ಆಮೇಲೆ ಸುಮ್ಮನಾಗಬೇಡ್ರಿ. ರೋಡು ನೋಡ್ಲೋಸ್ಮಕ್ಕ ಹೇಳಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಣ್ಣ, ಇಂಥ ಸಮಸ್ಯೆ ಆಗಿರೋವ ನಾನು ಮಸ್ತಾಗಿ ನೋಡಿದ್ದೀನಿ. ಅದಕ್ಕೆ ನನ್ಗಂಗೆ ಬೈವದಂಗಾತು. ಆಮೇಲೆ ಏನೋ ಸಮಸ್ಯೆ ಆದರೆ ಎಲ್ಲ ಸಮಸಪ್ಪ ಅಂತ. ಹ್ಞೂನಪ್ಪ, ಯಾವಾಗನ ಹೋಗ್ಲಿ ಅದನ್ನು ಬರೆಸ್ಬಿಡು ನೀನು. ಹೋದಾಗ ಪತ್ರದಾಗಲಿ ಎಲ್ಲದ್ರಾಗೂ ನೀವು ಹೇಳಿ ಬರ್ಸ್ಬೇಕು. ಹತ್ತಡಿ ರೋಡು ಕೆಳಕ್ಕೆ ಹೋಗೋಕ್ಕೆ ಮೇಲ್ಗಡೆ ಬಿಡಿಸ್ಕೋಬೇಕು. ಮ್ಯಾಲೆ ಹಿಂಗೆ ಬಂದರೆ ಹಿಂಗೆ ಹೋಗಂಗೆ ಕೆಳಕ್ಕೆ ವಾಸಿ ಹೋಗಿ ಹಿಂಗಲ್ಲ, ಹಿಂಗೆ ಹೋಗ್ತಿರಲ್ಲ ನಿಮ್ಮ ಹೊಲ್ದಕ್ಕೆ, ಅಲ್ಲೇ ತಾಲ್ಕಟ್ನಾಗೆ ಬಿಡಿಸ್ಕೋಬೇಕು. ತಾಲ್ಕಟ್ನಾಗೇನೆ ಹತ್ತಡಿ ರೋಡ್ ಬಿಡಿಸ್ಕೋಬೇಕು. ಸೀದಾ ನಿಮ್ಮ ಹೊಲ್ದಕ್ಕಾನ ಹೋಗಂಗೆ ಅಲ್ಗಾನ ರೋಡ್ ಐತೆ ಅಂತೇಳಿ ಬರೆಸ್ಕೋಬೇಕು. ಹಂಗಾದ್ರೆ ಮತ್ತೆ ಆಗೋದಿಲ್ಲ ಅಂದ್ರೆ ಆಗಲ್ಲ. ಅಯ್ಯೋ ಮುಂದೆ ಸಮಸ್ಯೆಗಳಾಗ್ತಾ ಕಣಮ್ಮ. ಇವೆಲ್ಲನ ಆಗಿರೋವು ಮಸ್ತ ನೋಡಿದೀವಿ, ಅದಕ್ಕಾಗಿನೇ ಹೇಳೋದು. ಅಲ್ಲ, ನನಗೆ ಇವೆಲ್ಲ ಗೊತ್ತಾಗ್ತಾನೆ ಇರಲಿಲ್ಲ ನೋಡು. ಇವಾಗ ನೀನು ಹೇಳೋದ್ಕಂತೂ ಗೊತ್ತಾಯಿತು. ಆಮೇಲೆ ಹಂಗೆ ಮಾಡಿಸ್ಕೊಂಡು ಮುಂದೆ ನಾನು ಅನುಭವಿಸ್ಬೇಕಾಗಿತ್ತು. ಅಲ್ಲ, ಈಗ ನಿಮ್ಮ ಅಣ್ಣ ಹೆಂಗೆ ಚೆನ್ನಾಗಿದ್ದಾನೆ, ನಾಳೆಕ್ಕೆ ನಾನು ಹೆಂಡ್ತಿ ಮತ್ತೆ ಕೇಳ್ಕೊಂಡು ನಾ ಬಿಡಲ್ಲ ಹಂಗೆ ಹಿಂಗೆ ಅಂತಂದರೆ ಅವಾಗ ಗುದ್ದಾಡ್ಬೇಕಾಗುತ್ತೆ. ನಿನ್ನ ಪುತ್ರದಾಗೂ ನೀನು ಬಾರಿಸ್ಕೊಂಡು ನೀನೆಲ್ಲ ಮಾಡಿಸ್ಕೊಂಡ್ರೆ ಅವನೇನು ಮಾತಾಡಂಗಿರಲ್ಲ. ಇವಾಗ ಅದು ಜೊತೆಗೆ ಐತೆ ಅಂದಮೇಲೆ ಇವಾಗ ನಿಮ್ಮ ಅಮ್ಮನ ಹೆಸರಿನಾಗ ಐತೆ ಅದು ಒಟ್ಟು. ನೀವಿಬ್ರು ಅಣ್ಣ ತಮ್ಮಳು ಭಾಗ ಹೋಗ್ತಾ ಇದ್ದೀರ ಅಂದಮೇಲೆ ನೀನು ಕೆಳಕ್ಕೆ ಹೋಗೋಕ್ಕೆಲ್ಲನ ಮಾಡ್ಕೋಬೇಕಷ್ಟೇ. ಹಂಗೆ ಮಾಡ್ಕೊಂಡು ಎಲ್ಲ ಸುಭದ್ರವಾಗಿ ಮಾಡಿಕೆ ಎಲ್ಲದ್ರಾಗೂ ನೀನು ನೋಡ್ಬೇಕು. ಅಚ್ಚುಕಟ್ಟಾಗಿ ನೋಡಿ ಹೇಳಿ ಹೆಸರು ಮಾಡಿಸ್ಕೋಬೇಕು ಎಲ್ಲದ್ರಾಗೂ. ಬುವ್ಯಾ ಏನು ಮಾಡ್ತಿದ್ದಮ್ಮ? ಏನಿಲ್ಲ ಕಣಪ್ಪ, ಎಲ್ಲನ ನೆಲ ತೊಳಿತಿದ್ದೆ. ಇವತ್ತು ಎಲ್ಲ ನೆಲ ತೊಳೆದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ನೆಲ ತೊಳಿತಿದ್ದೆ. ಬುವ್ಯಮ್ಮ, ಏನಮ್ಮ ಎಂತ ಚೆನ್ನಾಗತ್ತಮ್ಮ ಇಲ್ಲಿ ಬಂದಾಗಿಂದನು ದಿನಕ್ಕೂ ನೋಡಕ್ಕೊಂದು ಚಂದ ಕಣ. ನಿನ್ ತಂಗಿ ಮುನ್ನ ಅಂತ ಚೆನ್ನಾಗಾಗ್ಬಿಡ್ತು. ಬಲ್ ಚೆನ್ನಾಗೈತಮ್ಮ. ಇಲ್ಲಿ ಬಂದಾಗಿಂದನು ಚೆನ್ನಾಗಿದ್ದಾಳೆ. ಅವ್ರ ಮಾಮ ಅವಳಿಗೆ ಏನು ಓದ್ಕೊಂಬಕ್ಕಾಗ್ಲಿ ಬರ್ಕೊಂಬಕ್ಕಾಗ್ಲಿ ತಿನ್ಬೇಕು ಉಣ್ಬೇಕು ಏನು ಕಮ್ಮಿ ಮಾಡಲ್ಲ. ಭಾಳ ಚೆನ್ನಾಗಿ ನೋಡ್ಕೊಂತೈತಿ ನಮ್ಮ ಅಯ್ಯಪ್ಪ. ಎಲ್ಲ ಚೆನ್ನಾಗಿ ಅದು ಇದು ತಗೊಂಬಂದು ಕೊಡೋದು ಎಲ್ಲ ನೋಡ್ಕೊಂತೈತಿ. ಇವಾಗ ಅಕ್ಕ ನಮ್ಮ ಮನೆಯಾಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲನ ಇವಾಗ ನಮ್ಮ ಅತ್ತೆ ನಮ್ಮ ಮಾಮನೇ ಬೆಳಗ್ಗೆ ನೀನು ಸಂಬಳ ಕೊಟ್ಟಿರೋದ್ನೆಲ್ಲ ನನ್ನ ಕೈಗೆ ಕೊಟ್ಟು ಎಲ್ಲ ನೀನು ಮನೆ ನಡೆಸ್ಕೊಂಡು ಹೋಗಪ್ಪ, ಈ ಮನೆಯಾಗಿದ್ಮೇಲೆ ನಿನಗೆ ಕೊಡ್ತೀವಿ, ಇನ್ನೇನು ಇಲ್ಲೇ ಇರ್ತೀವಿ, ಇನ್ನೇನು ನಮ್ಮಿಬ್ಬರು ಹೆಣ್ಮಕ್ಳು ಇಲ್ಲೇ ಇದ್ದಾರೆ ಅಂದಮೇಲೆ ಇನ್ಯಾಕೆ ಅಂತ ಹೇಳಿ ಅವರು ಎಲ್ಲ ಸಂಬಳ ನನಗೆ ಕೊಡ್ತಾರೆ. ಚೆನ್ನಾಗಿ ನೋಡ್ಕೋಬೇಕಲ್ಲ ಬಿಡು. ಅವ್ರು ದುಡಿಯೋದೆಲ್ಲ ಉಂಬಕು ತಿಂಬಕು ಆಗ್ಲೇಳು, ನಾನು ದುಡಿಯೋದು ಉಳಿಸಿದ್ರೆ ಆಯ್ತು ಅಷ್ಟೇ. ಅವ್ರು ದುಡಿಯೋದೆಲ್ಲ ಮುಗಿಯಲ್ಲ ಹೇಳು. ಒಳ್ಳೊಳ್ಳೆ ತಿನ್ಕೊಂಡು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಹಣ್ಣು ಹಂಪ್ಲು ಎಲ್ಲ ತಗೊಂಬಂದು ಕೊಡ್ತೀನಿ. ಪಾಪ ಹೊಲ್ದ ಕೆಲಸ ಮಾಡ್ತಾರೆ, ಚೆನ್ನಾಗಿರಲಿ ಹಣ್ಣು ಹಂಪ್ಲು ಎಲ್ಲ ತಿನ್ಕೊಂಡು. ಅವನಪ್ಪ ನೀನು ನೋಡ್ಕೊಂಬಲ್ಲಿ ಇನ್ಯಾರು ನೋಡ್ಕೊಂತಾರೆ, ನೋಡ್ಕೋಬೇಕು. ಅವ್ರು ಬಂದು ಇಲ್ಲೇ ಇದ್ದಾರೆ ಅಂದಮೇಲೆ ನೋಡ್ಕೋಬೇಕಣಪ್ಪ. ಒಂದು ಇಟ್ಟಿಟ್ಕೊ ಸಿಟ್ಟಾಗೋದು ಅದು ಮಾಡಬಾರ್ದು. ಅವ್ರು ನಿಮ್ಮನ್ನೇ ನಂಬ್ಕೊಂಡು ಬಂದವ್ರೆ, ಚೆನ್ನಾಗಿ ನೋಡ್ಕೊಂತಾರಮ್ಮ. ಅದ್ರಾಗೇನಿಲ್ಲ. ಅದಕ್ಕೆ ಮತ್ತೆ ನಾನು ನಮ್ಮ ಅಪ್ಪ ಇಬ್ಬರು ಒಪ್ಪಿ ಈಗ ನಾವು ದುಡಿಯೋದ್ರಾಗೆ ಕೊಳ್ಳಪ್ಪ ನೀನೇ ನಡೆಸ್ಕೊಂಡು ಹೋಗಿ ಮನೆಯಾಗೆ. ನಮ್ದು ಇನ್ನೇನೈತೆ ಎಲ್ಲ ತರೋದು ಮಾಡೋದು ಎಲ್ಲ ಅವರೇ ಅಂದಮೇಲೆ ಅದಕ್ಕೆ ನೀನು ಎದ್ದಾಗ 5,000 ಸಂಬಳದ ಕೊಟ್ಟಲ್ಲಕ್ಕ, ಅದನ್ನ ತಗೊಂಬಂದು ಇವ್ರಿಗೆ ಕೊಟ್ವಿ ಅಳಿಯಂದ್ರಿಗೆ. ಬಿಡ್ರಿ, ಒಳ್ಳೆ ಅಳಿಯ ಚೆನ್ನಾಗಿ ನೋಡ್ಕೊಂತ. ನಿಮ್ಗೆ ಇನ್ಯಾರ ಇದ್ದಾರೆ ಎಲ್ಲ ಬಂದು ನೀವು ಇಲ್ಲೇ ಇರ್ಬೇಕಾರೆ ಸುಮ್ಮನೆ ಕೊಟ್ಟು ಚೆನ್ನಾಗಿರೋದು ಕಲಿ ಅಷ್ಟೇನು. ನೀವು ಒಂದಿಟ್ಟು ನಿಮ್ಗೂ ಕಷ್ಟ ಸುಖ ಕಿಕ್ಕೇಳ್ರಿ. ಆಮೇಲೆ ಮನೆದೇನು ನೋಡ್ಕೋಬೇಕು ಅದನ್ನ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಇರ್ರಿ ಸಂತೋಷವಾಗಿ. ಅಷ್ಟೇ ಅನುಸರಿಸ್ಕೊಂಡು ಇರಬೇಕು. ಮನೆಯ ಮೇಲೆ ಬರ್ತಿರ್ತವೆ ಸಮಸ್ಯೆಗಳು ಎಲ್ಲ ಅನುಸರಿಸ್ಕೊಂಡು ಇರಬೇಕಷ್ಟೇನು. ನನಗೆ ರೋಡಿನ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ನನಗೆ ಇದು ರೋಡ್ ಹೆಂಗೆ ಬಿಡಿಸ್ಕೋಬೇಕು ಅಂಬೋದು ಗೊತ್ತಿರಲಿಲ್ಲ. ಇವತ್ತು ಲಕ್ಷ್ಮಕ್ಕ ನನಗೆ ಒಳ್ಳೆ ವಿಷಯನೇ ಹೇಳ್ತು. ಇಲ್ಲಾಂದರೆ ಮುಂದೆ ಸಮಸ್ಯೆಗಳು ಅನುಭವಿಸ್ಬೇಕಾಯ್ತು. ಈ ರೀತಿ ಸಮಸ್ಯೆಗಳಾಗಿರೋವು ತುಂಬ ಇದ್ದಾವೆ. ನೀವು ಅದಕ್ಕೆ ಈಗಲೇ ಮಾತಾಡಿ ರೋಡ್ ಬಿಡಿಸ್ಕೋಬೇಕು. 10 ಅಡಿ ರೋಡು ಇರಲೇಬೇಕು. ಒಂದು ಬಂಡಿ ಜಾಡು ಮತ್ತು ನಿಂಗೆ ಕೆಳಕ್ಕೆ ಯಾತನ ತಗೊಂಡೋಗ್ಬೇಕು, ಯಾತನ ಮಾಡಬೇಕು, ಏರ್ಕೊಂಬರ್ಬೇಕು, ತಗೊಂಡೋಗೋದು. ಹೊಲ ಐತಿ ಅಂದಮೇಲೆ ಈಗ ಅದಕ್ಕೆ ರೋಡ್ ಇದ್ರೇನೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನ
ಇವತ್ತು ಲಸ್ಮಕ್ಕ ಹೆಂಗೆ ಒಳ್ಳೇದೇ ಹೇಳ್ತು, ಮುಂದೊಂದು ದಿನ ಸಮಸ್ಯೆ ಆಗಬಾರ್ದು ಅಂತ ಈಗಲೇ ನಮಗೆ ಎಚ್ಚರಿಕೆ ಕೊಡ್ತು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.